ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರ ಮಾಡುವ ನಮಸ್ಕಾರ. ಇವತ್ತು ನಾವು ಸರ್ ವಿಶ್ವೇಶ್ವರ ಬಿ ಡಿ ಎ ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20/8/30 ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ 40 ಫೀಟ್ ರೋಡ್ ಸಿಗುವಂಥದ್ದು, ನಾರ್ತಲ್ಲಿ 30 ಫೀಟ್ ರೋಡ್ ಸಿಗುತ್ತೆ. ಬನ್ನೀಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಪೂರ್ತಿ ವಾಲ್ ನಿಮಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ನ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಎರಡು ಕಡೆ ಗೇಟ್ಸ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಗೇಟ್ ಕೊಟ್ಟಿರುವಂಥದ್ದು. ಗೇಟ್ನಲ್ಲಿ ಬಂದು MS ಟ್ಯೂಬ್ ಆಗಿ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಎಲ್ಲ ಓಪನ್ ಟೈಪ್ ಗೇಟ್ಸ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಪಾರ್ಕಿಂಗ್ ಫ್ಲೋರಿಂಗ್ ನಲ್ಲಿ ಬಂದು ಗ್ರಾನೈಟ್ ಹಾಕಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸಂಪ್ ಬರುತ್ತೆ, ಹಾಗೆ ಬೋರ್ವೆಲ್ ಕೂಡ ಸಿಗುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಇಲ್ಲಿ ಕಾರ್ನರ್ ಅಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಹಾಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು ನಿಮ್ಗೆ ಇಲ್ಲಿ. ಗ್ರೌಂಡ್ ಫ್ಲೋರ್ ನಿಂದ ಟಾಪ್ ಫ್ಲೋರ್ ವರೆಗೂ ನಿಮಗೆ ಲಿಫ್ಟ್ ಪ್ರೊವಿಷನ್ ಸಿಗುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ಕೂಡ ಗೇಟ್ ಬರುವಂಥದ್ದು, ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಗೇಟ್ ಇದು. ಪಾರ್ಕಿಂಗ್ ಗೇಟ್ ಕೊಟ್ಟಿರುವಂಥದ್ದು, ಎರಡು ಕಡೆ ಗೇಟ್ ಸಿಗುತ್ತೆ. ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಕಾರ್ನರ್ ಅಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ ಮೇನ್ ಡೋರ್ಗೆ ಹೋಗೋದಕ್ಕೆ ಸ್ಟೇರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ಸ್ ನಲ್ಲಿ ಬಂದು ಆಂಟಿ ಸ್ಕಿಡ್ ಲೆದರ್ ಫಿನಿಶ್ ಬ್ಲ್ಯಾಕ್ ಗ್ರಾನೈಟ್ ಹಾಕಿರುವಂಥದ್ದು ಇಲ್ಲಿ. ಹಾಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಪೂರ್ತಿ ನಿಮಗೆ ಸೇಮ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮ್ಯಾಟ್ ಫಿನಿಶ್ 2x4 ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಸೀಲಿಂಗ್ ನಲ್ಲಿ ಒಂದು PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮೇನ್ ಡೋರ್ ಡಿಸೈನ್ ಬಂದು ನಿಮಗೆ ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು. ಟೀಕ್ವುಡ್ ನಲ್ಲಿ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ, ವಾಸ್ಕಲ್ ಆಗಿ ಮೇನ್ ಡೋರ್. ಎಲ್ ಶೇಪ್ ಅಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಆಲ್ಮೋಸ್ಟ್ 30-40 ಸೈಟ್ ಇದೆ ನಿಮಗೆ, 2 ಅಡಿ ಕಡಿಮೆ ಬರುತ್ತೆ ಅಷ್ಟೇ. ಈ ಕಡೆ ನಿಮಗೆ ನಾರ್ತ್ ಫೇಸಿಂಗ್ ವಾಲ್ನಲ್ಲಿ 4 ಶಟರ್ನ ಟೀಕ್ವುಡ್ ವಿಂಡೋ ಕೊಟ್ಟಿದ್ದಾರೆ. ಲಿಫ್ಟ್ ಏರಿಯಾ ಬರುತ್ತೆ, ಪೂಜಾ ರೂಮ್ ಬರುವಂಥದ್ದು. TV ಕ್ಯಾಬಿನೆಟ್ ನಿಮಗೆ ಈ ವಾಲ್ನಲ್ಲಿ ಸಿಗುವಂಥದ್ದು ನೋಡ್ಬೋದು. TV ಕ್ಯಾಬಿನೆಟ್ನಲ್ಲಿ ಒಂದು ರಾಫ್ಟರ್ ಶೀಟ್ ಆಗಿ ಲ್ಯಾಮಿನೇಟ್ಸ್ ಯೂಸ್ ಮಾಡುವಂಥ TV ಕ್ಯಾಬಿನೆಟ್ ಸಿಗುವಂಥದ್ದು. ಸೀಲಿಂಗ್ನಲ್ಲಿ POP ಹಾಗೆ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ CNC ಕಟಿಂಗ್ ಸನ್ ಬೋರ್ಡ್ ಕೂಡ ಯೂಸ್ ಮಾಡಿದ್ದಾರೆ. ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗಲ್ಲಿ. ಇದು ಕೂಡ CNC ಕಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾಗೆ ಪೂಜಾ ರೂಮ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಪೂಜಾ ರೂಮ್ನಲ್ಲಿ ನಿಮಗೆ ವಾಸ್ಕಲ್ ಆಗಿ ಡೋರ್ ಬಂದು ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಬಂದು ಸೇಮ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಲಿವಿಂಗಲ್ಲಿ ಯೂಸ್ ಮಾಡಿರುವಂಥ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಲ್ಯಾಬ್ ಕೂಡ ನಿಮಗೆ ಇಲ್ಲೊಂದು ಸ್ಲ್ಯಾಬ್ ಕೊಟ್ಟಿರುವಂಥದ್ದು, ಅದು ಕೂಡ ಮಾರ್ಬಲ್ನಲ್ಲೇ ಮಾಡಿರುವಂಥದ್ದು, ಇಟಾಲಿಯನ್ ಮಾರ್ಬಲ್. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಆರ್ಚ್ ಸಿಗುತ್ತೆ ಕಿಚನ್ ಆಗಿ ಡೈನಿಂಗ್ ಏರಿಯಾಗೆ ಎಂಟ್ರಿ ಆಗೋದಕ್ಕೆ. ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಓಪನ್ ಕಿಚನ್ ಏರಿಯಾ ಕೊಟ್ಟಿರುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ, ಒಂದು ಬಾಟಲ್ ಪುಲ್ಔಟ್ ಸಿಗುವಂಥದ್ದು. ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. 20 mm ಬ್ಲ್ಯಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು 2 ಫೀಟ್ ಕ್ವಾಡ್ ಸಿಂಕ್ ಬರುತ್ತೆ, ಕಟಿಂಗ್ ಆಗಿದೆ, ಇನ್ನು ಸ್ವಿಂಕ್ ಫಿಟ್ಟಿಂಗ್ ಆಗಿಲ್ಲ. ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಹಾಗೆ ಕಿಚನ್ ಯೂಟಿಲಿಟಿ ಕೂಡ ಬರುವಂಥದ್ದು.
ಇಲ್ಲಿ ಕಿಚನ್ ಯುಟಿಲಿಟಿ ಬರುತ್ತೆ. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಆಲ್ಮೋಸ್ಟ್ 4.5 ಫೀಟ್ ಬರೋಂಥದ್ದು ಬಿಡ್ತಲ್ಲಿ. ಇಲ್ಲಿ ಕೂಡ ವಾಲ್ನಲ್ಲಿ ಪೂರ್ತಿ ಟೈಲ್ ಕ್ಲೈಡಿಂಗ್ ಮಾಡಿದ್ದಾರೆ. 7 ಫೀಟ್ ಹೈಟು ಪೂರ್ತಿ ಟೈಲ್ ಕ್ಲೈಡಿಂಗ್ ಮಾಡಿದ್ದಾರೆ. ಸೇಫ್ಟಿಗೋಸ್ಕರ MS ಡ್ರಿಲ್ ಕೂಡ ಮಾಡಿ. ಇನ್ನು ಈ ಕಡೆ ನಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಒಂದು ಸೈಡ್ನಲ್ಲಿ ಡೈನಿಂಗ್ ಏರಿಯಾನಲ್ಲಿ ನಿಮಗೆ 2 ಕಡೆ ವಿಂಡೋಸ್ ಕೊಟ್ಟಿದ್ದಾರೆ. ಕಾರ್ನರ್ ಇರೋದ್ರಿಂದ ಈ ಕಡೆ 2 ಶಟರ್ ಕೊಟ್ಟಿರುವಂಥದ್ದು, ಈ ಕಡೆ 3 ಶಟರ್ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಇದು ಕೂಡ ಲಾಫ್ಟ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಸೇಮ್ ಮಾರ್ಬಲ್ ಯೂಸ್ ಆಗಿದೆ ಇಲ್ಲಿ ಕೂಡ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ ಇಲ್ಲಿ ನಿಮಗೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುವಂಥದ್ದು. ಈ ಕಡೆ ನಮಗೆ ಕ್ರಾಕರಿ ಯೂನಿಟ್ಗೆ ಸ್ಪೇಸ್ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ, ಲಿವಿಂಗ್ನಲ್ಲಿ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುವಂಥದ್ದು. ಇಂಟೀರಿಯರ್ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಸ್ಟೇರ್ ಕೇಸಲ್ಲಿ ಕೂಡ ಸೇಮ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗಲ್ಲಿ ಯೂಸ್ ಮಾಡಿರುವಂಥ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುವಂಥದ್ದು. 2 ರೂಮ್ಗಳು ಸಿಗುತ್ತೆ. ಮೊದಲು ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಹಾಕಿರುವಂಥದ್ದು. ಒಂದು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ರೂಮ್ಸ್ನ ವಾಸ್ಕಲ್ ಒಂದು ಟೀಕುಡ್ ಯೂಸ್ ಮಾಡಿರುವಂಥದ್ದು. ಡೋರ್ಸ್ ಬಂದು ಪಾಲಿಶೆಡ್ ವಿನಿಯರ್ನಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಸೆಂಟರ್ನಲ್ಲಿ ಕಾಟ್ ಮಾಡಿದ್ದಾರೆ. ರೂಮ್ನ ಸೆಂಟರ್ನಲ್ಲಿ ಕಾಟ್ ಮಾಡಿ, ಕಾಟ್ ಮೇಲೆ ನಿಮಗೆ 4 ಶಟರ್ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಕಾಟ್ ಬ್ಯಾಕ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಆಗಿದೆ. ಪ್ಯಾನಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಈ ಕಡೆ ಕುಬೇರನ ಮೂಲೆಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಬರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಸೀಲಿಂಗ್ ಕೂಡ ವುಡ್ ವರ್ಕ್ನಲ್ಲಿ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ POP ಆಗಿ ವುಡ್ ವರ್ಕ್ 2 ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಬಾಲ್ಕನಿ ಸಿಗುವಂಥದ್ದು ನಿಮಗೆ ಇಲ್ಲಿ. ಬಾಲ್ಕನಿ ಡೋರ್ ನೋಡ್ಬೋದು, ವಿತ್ ಗ್ರಿಲ್ ಡೋರ್ ಮಾಡಿರುವಂಥದ್ದು ಬಾಲ್ಕನಿಯಲ್ಲಿ. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಸಿಗುವಂಥ ಬಾಲ್ಕನಿ ಇದು ನಿಮಗೆ. ಇಲ್ಲೂ ಕೂಡ ಫ್ಲೋರಿಂಗಲ್ಲಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಟೈಲ್ ಕ್ಲೈಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಇನ್ನೂ ಆಗಿಲ್ಲ. ರೈಲಿಂಗ್ಸ್ SS2 ಬಗ್ಗೆ ಟಫ್ ಆ್ಯಂಡ್ ಗ್ಲಾಸ್ನ ರೈಲಿಂಗ್ ಸಿಗುವಂಥದ್ದು ನಿಮಗೆ. ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುತ್ತೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಬಾತ್ರೂಮ್ಸಲ್ಲಿ ಎಲ್ಲ 9 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವೆಸ್ಟರ್ನ್ ಕಮೋಡ್ಸ್ ಬರುತ್ತೆ. ವುಡ್ಡಲ್ಲಿ ಮಾಡಿರುವಂಥ ವಿಂಡೋ ಸಿಗುವಂಥದ್ದು. ಫಿಟ್ಟಿಂಗ್ಸ್ ಯಾವುದೂ ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಇಲ್ಲಿಂದ ನಾವು ಹೊರಗೆ ಬಂದರೆ ಈ ಫ್ಲೋರ್ನಲ್ಲೇ ಮತ್ತೊಂದು ರೂಮ್ ಸಿಗುವಂಥದ್ದು. ಇದು ಬಂದು ಕಿಡ್ಸ್ ರೂಮ್ ಬರುವಂಥದ್ದು. ಕಿಡ್ಸ್ ರೂಮಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ಕಾರ್ನರ್ಲಿ. ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ಎಲ್ಲ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಸಲ್ಲಿ ಕೂಡ. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಹಾಗೆ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಮಾಡಿರುವಂಥದ್ದು. ಒಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಬುಕ್ ರ್ಯಾಕ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಡೋರ್ ಸಿಗುವಂಥದ್ದು. ಸಿಂಗಲ್ ಶಟರ್ ವಿಂಡೋ ಕೊಟ್ಟು 2 ಡೋರ್ ಬಾಲ್ಕನಿ ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ಬಾಲ್ಕನಿ ಬರುವಂಥದ್ದು. ಇದು ಒಂದು ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇಲ್ಲಿ ವಾರ್ಡ್ರೋಬ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಈ ಬಾತ್ರೂಮಲ್ಲಿ ನಿಮಗೆ 10 ಫೀಟ್ ಹೈಟ್ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಪೂರ್ತಿ ಮನೆಯ ಫ್ಲೋರಿಂಗ್ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್, ವಾಲ್, ಲಿಫ್ಟ್ ವಾಲ್ ಹಾಗೆ ರೂಮ್ಸ್ ಎಲ್ಲ
ಎಲ್ಲ ಕಡೆಯೂ ನಿಮಗೆ ಸೇಮ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ಕೂಡ 2 ರೂಮ್ಗಳು ಸಿಗುತ್ತೆ. ಮೊದಲು ಲಿಫ್ಟ್ ಏರಿಯಾ ಸಿಗೋವಂಥದ್ದು ನೋಡ್ಬೋದು, ಇದು ಕೂಡ ಮಾರ್ಬಲ್ ಕ್ಲಾಡಿಂಗ್ ಆಗಿದೆ. ಈ ಕಡೆ ಮಾಸ್ಟರ್ ಬೆಡ್ರೂಮ್ ಸಿಗೋವಂಥದ್ದು. ಸೇಮ್ ಕೆಳಗಡೆ ನೋಡಿದಾಗೇ ಸೇಮ್ ಸೈಜ್ನ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಕಾಟ್ ಬರುವಂಥದ್ದು, 4 ಶೀಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಕಾಟ್ನ ಒಂದು ಸೈಡ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಮಾಡಿದ್ದಾರೆ, ಇನ್ನೊಂದು ಸೈಡ್ನಲ್ಲಿ ವಾರ್ಡ್ರೋಬ್ ಮಾಡಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ನಲ್ಲಿ POP ಆಗಿ ವುಡ್ ವರ್ಕ್ನಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಕಾಟ್ ಆಪೋಸಿಟ್ ವಾಲಲ್ಲಿ TV ಕ್ಯಾಬಿನೆಟ್ ಬರುತ್ತೆ. ಈ ರೂಮಲ್ಲಿ ಕೂಡ ಬಾಲ್ಕನಿ ಸಿಗುವಂಥದ್ದು. ಎಲ್ಲ ರೂಮ್ಸಲ್ಲೂ ನಿಮಗೆ ಬಾಲ್ಕನಿ ಇದೆ. ಎಲ್ಲ ರೂಮ್ಸಲ್ಲೂ ಬಾಲ್ಕನಿ ಇರೋವಂಥದ್ದು. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಎಲ್ಲ ರೂಮ್ಸಲ್ಲಿದೆ. ಕಾಮನ್ ವಾಶ್ರೂಮ್ ಕೂಡ ಇರೋದು ಅಟ್ಯಾಚ್ ಬಾತ್ರೂಮ್ ಇರೋದು. ಮತ್ತೊಂದು ರೂಮಲ್ಲಿ ಸೇಮ್ ನಾವು ಕೆಳಗೆ ನೋಡಿದಾಗೇ ಇಲ್ಲೂ ಕೂಡ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ನಲ್ಲಿ POP ಇಂದ ವಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. 3 ಶೀಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಂದು ಕಾರ್ನರಲ್ಲಿ, ನಾರ್ತ್ ಈಸ್ಟ್ ಕಾರ್ನರ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿರೋದು. ಈ ಕಡೆ ಬಾಲ್ಕನಿ ಸಿಗುತ್ತೆ. ವಾರ್ಡ್ರೋಬ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಸಿಗುತ್ತೆ ನೋಡ್ಬೋದು. ಡ್ರೆಸ್ಸಿಂಗ್ ಮಿರರ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗೋವಂಥದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಐಟಮ್ಸ್ ಇಡೋದಕ್ಕೆ ಕೂಡ ಬಾಕ್ಸ್ ಕೊಟ್ಟಿರುವಂಥದ್ದು. ಇಲ್ಲೊಂದು ವಿಂಡೋ ಬರುತ್ತೆ, ಸ್ಲೈಡಿಂಗ್ ವಿಂಡೋ ಬರುವಂಥದ್ದು. ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಹೊರಗಡೆ ಬಂದರೆ ನಮಗೆ ಮೊದಲು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಇದಕ್ಕೆ ಕೂಡ MS ಡೋರ್ ಕೊಟ್ಟಿದ್ದಾರೆ. ಸಿಟ್ಔಟ್ ಏರಿಯಾ ಸಿಗುವಂಥದ್ದು. ವುಡನ್ ಫಿನಿಶಿಂಗ್ ಫ್ಲೋರಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ಟೈಲ್ ಯೂಸ್ ಮಾಡಿರುವಂಥದ್ದು. ಇದು ವುಡನ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗ್. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲೂ ಕೂಡ ಒಂದು ಪ್ರೊವಿಷನ್ ಇದೆ. ಇಲ್ಲೂ ಕೂಡ ಇರ್ಬೋದು. ಸೀಟ್ಔಟ್ ಏರಿಯಾ ನೋಡ್ಬೋದು ನೀವು. ಈ ಕಡೆ ರೋಡ್ ಇರೋದ್ರಿಂದ ನಮಗೆ ಕಾರ್ನರ್ ಸೈಟ್ ಆಗಿರೋದ್ರಿಂದ ಒಳ್ಳೆ ವೆಂಟಿಲೇಷನ್ ಇದೆ. ವಿಂಡೋಗೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ವಿಂಡೋ ಕೂಡ ಮಾಡ್ಕೋಬೋದು, ಇಲ್ಲ ಕ್ಲೋಸ್ ಬೇಕಾದ್ರೂ ಮಾಡ್ಬೋದು. ಈ ಕಡೆ ವಾಷಿಂಗ್ ಏರಿಯಾ ಕೊಟ್ಟಿರೋಂಥದ್ದು. ಬಟ್ಟೆ ಒಗೆಯೋದಕ್ಕೆ ಕಲ್ಲು ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ. ಇದು ಕೂಡ ನೀವು ಟ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಮಾಡ್ಕೋಬೋದು. ಬಟ್ಟೆ ಒಣಗಾಕೋದಕ್ಕೆ ಆ್ಯಂಗಲ್ಸಿಂದ ಫ್ರೇಮ್ಸ್ ಕೂಡ ಕೊಟ್ಟಿರೋಂಥದ್ದು. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಸಿಗುತ್ತೆ. ಲ್ಯಾಡರ್ ಕೊಟ್ಟಿರೋಂಥದ್ದು. ಮೇಲೆ ಟ್ಯಾಂಕ್ ರೂಮ್ ಕೂಡ ದೊಡ್ಡದಾಗಿದೆ. ಮೇಲೆ ಕೂಡ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಬಟ್ಟೆ ಬೇಕಾದ್ರೆ ಮೇಲ್ಗಡೆ ಹಾಕೋದಕ್ಕೆ ಪ್ರೊವಿಷನ್ ಮಾಡಿಕೊಂಡು ಕೆಳಗಡೆ ಸಿಟ್ಔಟ್ ಏರಿಯಾ ಮಾಡ್ಕೋಬೋದು. ಇದು ಪೂರ್ತಿ ಈ ಬಿಲ್ಡಿಂಗ್ ಬಂದು ನಿಮಗೆ BDA ಸೈಟ್ನಲ್ಲಿ ಕಟ್ಟಿರೋವಂಥದ್ದು. BDA ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.